ಈಗ ಈ ಶಾಲೆಯಲ್ಲಿ ಸಹಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಂತಹ ಶ್ರೀಮತಿ ಜ್ಯೋತಿ ಹೆಗಡೆ ಅವರು ಕೂಡ ಈ ಮೂಲಕವಾಗಿ
ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಎಸ್ಡಿಎಂಸಿಯ ಸದಸ್ಯರು ಮತ್ತು ಚಾಲಕರು ಕೂಡ ತಮ್ಮ ಗೌರವ ಅಳತೆಯ ಮಾಡಲು ಆಗದು ಸಹನೆ ಕರುಣೆಯ ಸಾಗರ. ಅಳತೆಯ ಮಾಡಲು ಆಗದು ಸಹನೆ ಕರುಣೆಯ ಸಾಗರ. ಬರೆಯದೆಯಲ್ಲಿ ಹಚ್ಚಿ ನಿಂತಿರಿ ಅರಿವಿನ ಹಣತೆ ಸಾವಿರ. ಬರೆಯದೆಯಲ್ಲಿ ಹಚ್ಚಿ ನಿಂತಿರಿ ಅರಿವಿನ ಹಣತೆ ಸಾವಿರ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಸಂದರ್ಭದಲ್ಲಿ ಸಾಕ್ಷಿಯಾಗಿರುವಂತಹ ಊರಿನ ಎಲ್ಲ ನಾಗರಿಕರು, ಶಾಲಾ ಎಸ್ಡಿಎಂಸಿಯವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಅನಂತ ಧನ್ಯವಾದಗಳ ನಾನೆಲ್ಲ ಅಂತೆ ಧರ್ಮಗಳ ಓಂಕಾರ ನೃತ್ಯಗಳಲ್ಲಿ ನನ್ನ ತೀರಗೊಳಿಸಲು ಯೋಗ್ಯಪಟ್ಟಿದ ಸುಕುಮಾರ ಸುಮಧುರ ಸಂತತಿಯ ಅದಕ್ಕ ನಾಗರಿಕರು ನಿನ್ನ ನೆಲವನೇ ಸ್ವರ್ಗ ಮಾಡಿದ ನಂದನವನದ ದೇವರು. ನಿನ್ನ ನೆಲವನೇ ಸ್ವರ್ಗ ಮಾಡಿದ ನಂದನವನದ ದೇವರು. ನಿಮ್ಮಯ ತ್ಯಾಗ ಸೇವೆ ದೊಡ್ಡದು ಶಾಶ್ವತವು ನಿಮ್ಮಯ ಹೆಸರು. ನಿಮ್ಮಯ ತ್ಯಾಗ ಸೇವೆ ದೊಡ್ಡದು ಶಾಶ್ವತವು ನಿಮ್ಮಯ ಹೆಸರು. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಶಿಕ್ಷಕಿಯಾದಂತಹ ಶ್ರೀಮತಿ ಗೀತಾ ಚಕ್ರೇಕರ್ ಮೇಡಮ್ ಅವರ ಗೌರವ ಸಮರ್ಪಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಕಿದ ಎಲ್ಲ ಅಭಿಮಾನಿಗಳಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಾನಿನ ಎತ್ತರ ಏರಿಸಿ ಶಿಷ್ಯರ ಎಲ್ಲವ ನೀಡಿದ ಕಲ್ಪತರು. ಬಾನಿನ ಎತ್ತರ ಏರಿಸಿ ಶಿಷ್ಯರ ಎಲ್ಲವ ನೀಡಿದ ಕಲ್ಪತರು. ಎಲ್ಲಿಯೇ ನಾವು ಇದ್ದರೂ ಕೂಡ ನಿಮ್ಮಯ ಹೆಸರು ಹಚ್ಚಸಿರು. ಎಲ್ಲಿಯೇ ನಾವು ಇದ್ದರೂ ಕೂಡ ನಿಮ್ಮಯ ಹೆಸರು ಹಚ್ಚಸಿರು. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಎಲ್ಲರೂ ಒಂದೇ ಅನ್ನುವ ಭಾವ ಎದೆಯ ಒಳಗಡೆ ಬಿತ್ತಿದಿರಿ. ಎಲ್ಲರೂ ಒಂದೇ ಅನ್ನುವ ಭಾವ ಎದೆಯ ಒಳಗಡೆ ಬಿತ್ತಿದಿರಿ. ಸವೆಯದ ಜ್ಞಾನದ ಬುತ್ತಿಯನ್ನು ಬಾಳಿನ ಯಾನಕ್ಕೆ ಕಟ್ಟಿಕೊಟ್ಟಿರಿ. ಸವೆಯದ ಜ್ಞಾನದ ಬುತ್ತಿಯನ್ನು ಬಾಳಿನ ಯಾನಕ್ಕೆ ಕಟ್ಟಿಕೊಟ್ಟಿರಿ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಅಕ್ಷರ ಕೊಡಿ ಅರ್ಜೆಂಟ್ ಅಂತ ಬರ್ತಾ ಇದೆ. ಈ ಎಲ್ಲ ಕಾರಣಗಳ ಮಧ್ಯೆ ಇವತ್ತು ಇಲ್ಲಿಗೆ ಭಾಗವಹಿಸಲಿಕ್ಕೆ ಆಗಲಿಕ್ಕಿಲ್ಲ ಹೇಳುವಂತಹ ವಿಚಾರದಲ್ಲಿ ನಾವು ಇರುವಂಥ ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ತು. ಸುಧಾಕರ್ ಸರ್ ಅವರು ತಾನು ಬರ್ತೀನಿ ಹೋಗುವ ಅಂತ ಹೇಳಿದ್ರು. ಹಾಗಾಗಿ ಇಬ್ಬರು ಜೊತೆಗೂಡಿ ಬಿ ಅವರಿಗೆ ಹೇಳ್ದೇನೆ ನಾವು ಬಂದಿದ್ದೇವೆ. ಬಿ ಅವರಿಗೆ ಹೇಳಲಿಲ್ಲ, ನಾವು ಸುಮ್ಮನೆ ಬಂದಿದ್ದೇವೆ. ಅದು ನಮ್ಮ ಬೆನ್ನ ಹಿಂದೆ ಅವರು ಬಂದಿದ್ದಾರೆ. ಏನೇ ಇರಲಿ, ಗೀತಾ ಮೇಡಮ್ ಅವರು ನಿನ್ನೆ ಕೂಡ ಕರೆ ಮಾಡಿ ಹೇಳಿದರು. ಅತ್ಯಂತ ಖುಷಿಯಾಗ್ತದೆ. ಯಾಕೆ ಅಂದರೆ
ಗೀತಾ ಮೇಡಮ್ ಅವರು ಸುಮಾರು 30 ವರ್ಷಗಳ ಕಾಲ ಬೇರೆ ಬೇರೆ ಕಡೆಗೆ ತಮ್ಮ ಸೇವೆಯನ್ನು ಸಲ್ಲಿಸಿ ಕೊನೆಯ ಕ್ಷಣದಲ್ಲಿ ಈ ಒಂದು ಶಾಲೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಅವರ ವ್ಯಕ್ತಿತ್ವ ಹೇಗೆ ಅಂದರೆ ಅವರು ನೇರ, ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ, ತನಗೇನು ಅನ್ನಿಸ್ತೋ ಅದನ್ನು ಹೇಳಿಬಿಡುವಂಥದ್ದು. ಒಳಗಡೆ ಯಾವ ಕಲ್ಮಶ ಇಲ್ಲ. ಕೆಲವರು ಇರ್ತಾರೆ ಒಳಗಡೆ ಮನಸ್ಸಿನಲ್ಲಿ ಏನೇನೋ ಇಟ್ಕೊಳ್ತಾರೆ, ಹೊರಗಡೆ ನಗುಮುಖವನ್ನು ಹಾಕಿ ಚಂದ ಮಾತನಾಡ್ತಾರೆ, ಹಿಂದೆ ಬದಿಗೆ ಬೆನ್ನಿಂದ ಬೇರೆ ಇರ್ತದೆ ಅವರು. ಆದರೆ ಇವರು ಹಾಗಲ್ಲ, ಏನು ಹೇಳಬೇಕೋ ಅದನ್ನು ತಕ್ಷಣಕ್ಕೆ ಒಳಗಡೆ ಏನು ಇಟ್ಕೊಳ್ಳದೆ ಹೇಳಿಬಿಡುವಂಥದ್ದು. ಹಾಗಾಗಿ ಅವರು ಯಾವಾಗಲೂ ನೇರವಾಗಿ ನಡೆನುಡಿಯನ್ನು ಹೊಂದಿದಂಥವರು. ಆದ್ದರಿಂದ ಅವರ ಆ ಒಂದು ಗುಣಕ್ಕೆ ಒಳಗಡೆ ಕಲ್ಮಶ ಇಲ್ಲದೆ ಇರುವಂಥ ಕಾರಣ, ಬೇರೆಯವರ ಬಗ್ಗೆ ಯಾವುದೇ ಕೆಟ್ಟ ಯೋಚನೆ ಇಲ್ಲದೆ ಇರುವಂಥ ಕಾರಣ ಅವರ ಜೀವನದಲ್ಲೂ ಕೂಡ ಒಳ್ಳೆಯದೇ ಆಗಿದೆ. ಬೇರೆಯವರಿಗೆ ಯಾರು ಕೆಟ್ಟದನ್ನು ಬಯಸುವುದಿಲ್ಲವೋ ಅವರಿಗೆ ಯಾವಾಗಲೂ ಕೆಟ್ಟದಾಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ವೇದ ಪುರಾಣಗಳನ್ನು ಕ್ರೋಢೀಕರಿಸಿ ಒಬ್ಬ ಒಂದೇ ಸಾಲಿನಲ್ಲಿ ಹೇಳದ್ನಂತೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ. ಯಾರು ಪರೋಪಕಾರವನ್ನು ಮಾಡ್ತೀರೋ ನಿಮಗೆ ಪುಣ್ಯ ಸಿಗ್ತದೆ, ಯಾರು ಪರಪೀಡನೆಯನ್ನು ಮಾಡ್ತೀರೋ ನಿಮಗೆ ಪಾಪ ಸಿಗ್ತದೆ ಅಂತ. ಹಾಗೆ ತಮ್ಮ ಜೀವನದಲ್ಲಿ ಅಂತಹ ಒಂದು ಗುಣವನ್ನು ಅಳವಡಿಸಿಕೊಂಡಂಥವರು ಗೀತಾ ಮೇಡಮ್ ಅವರು. ಎಷ್ಟೊಂದು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿ ಅವರ ಜೀವನವನ್ನು ಕಂಡುಕೊಳ್ಳಲಿಕ್ಕೆ ಕಾರಣೀಕರ್ತರಾದಂಥವರು. ನೀಡುವ ಸಲುವಾಗಿ 7 ಸಂವತ್ಸರ ತನಕ ನಮ್ಮ ಈ ಕ್ಷೇತ್ರದಲ್ಲಿ ಕೃಷ್ಣನಂತೆ ಬೋಧನೆ ಮಾಡಿದಾಗ ಪ್ರಶ್ನೆ ಬೇರೆ. ಹೇಳುವಂಥ ಉದ್ದೇಶ ಅಂದರೆ ಪ್ರತಿಯೊಬ್ಬನ ಜೀವನದಲ್ಲಿಯೂ ಪ್ರಥಮವಾಗಿ ಗೀಯತೀತ ಗೀತ, ಮತ್ತೊಬ್ಬನಿಗೆ ಬೋಧನೆ ಮಾಡಬೇಕು, ಅಧ್ಯಾಪನ ಮಾಡಬೇಕು, ಅವರನ್ನು ನಾವು ಕಲಿಸಬೇಕು. ಈ ಕಲಿಸುವಂಥ ವಿಭಾಗಕ್ಕೆ ಗೀತ. ಅದಕ್ಕೆ ಹಾಗೆ ಕೇವಲ ಕಲಿಸಿದ್ರೆ ಆಗಲಿಲ್ಲ, ಆ ಮಕ್ಕಳಿಗೂ ಒಂದು ನಿರ್ಮಲ ಭಾವನೆ ಬೇಕು. ಅದಕ್ಕಾಗಿ ನಿರ್ಮಲಾ ಟೀಚರು ಇಲ್ಲಿ ಇದ್ದಾರೆ. ಆ ನೈರ್ಮಲ್ಯತೆ ಮಲತೆಯನ್ನು ತೆಗೆದು ನಿರ್ಮಾಲ್ಯ ಮತ್ತು ಮಲ ಅಂದರೆ ಕೆಟ್ಟದ್ದು, ಕೊಳಕು, ಹೊಲಸು, ಅದನ್ನು ತೆಗೆದು ಶುದ್ಧ ಮಾಡುವಂಥದ್ದು ನಿರ್ಮಾಲ್ಯ ಅಂತ ನಿರ್ಮಲ ಟೀಚರ್ ಇದ್ದಾರೆ. ಆದರೆ ವಿದ್ಯೆಯನ್ನು ಸಿಗುವುದೆಂಥದ್ದು ಪ್ರಪಂಚಕ್ಕೆ ಬೆಳಕು, ಅದು ಜ್ಯೋತಿ ಟೀಚರ್ ಆಗಿದ್ದಾರೆ. ಅಂದಮೇಲೆ ತ್ರಿವೇಣಿ ಸಂಗಮವಾಗಿ 3 ಕ್ಷೇತ್ರದಲ್ಲಿ ನಮ್ಮ ಜ್ಯೋತಿ ಟೀಚರ್ ಆಗಲಿ, ಹಾಗೂ ನಮ್ಮ ನಿರ್ಮಲ ಭಾವನೆಯಿಂದ ಮಕ್ಕಳ ಜೀವನಕ್ಕೆ ಒಂದು ಉತ್ತಮವಾದಂಥ ಬುನಾದಿ ಅಂತಹ ನಿರ್ಮಲ ಟೀಚರ್ ಆಗಲಿ, ಹಾಗೂ ನಮ್ಮ ಈಗಿನ ಗೀತಾ ಟೀಚರ್ ಆಗಲಿ, 3 ಜನ 3 ಕಡೆ ಸೇರಿ ಕೂತಂತಹ ಈ ಸಂದರ್ಭಕ್ಕೆ ತ್ರಿವೇಣಿ ಸಂಗಮ ಹೇಳ್ಬೋದು ನಾವು. ಇಲ್ಲಿ ಕೇವಲ ಜ್ಞಾನ ಸತ್ರ, ಜನರಿಗೆ ಮನುಷ್ಯರಿಗೆ ಜೀವನದಲ್ಲಿ ಏನು ಬೇಕು? ಜ್ಞಾನ ಬೇಕು. ಹೇಳ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಶಿಕ್ಷಕರ ಎಲ್ಲ ರೀತಿಯಾಗಿರ್ತಕ್ಕಂಥ ಸಮಸ್ಯೆಯನ್ನು ಕೊಡುವುದರ ಮೂಲಕ ನಮ್ಮ ಎಲ್ಲ ಶಿಕ್ಷಕರಿಗೂ ಕೂಡ ಸದಾಕಾಲ ಮಾದರಿಯಾಗಿದ್ದಾರೆ. ಹಾಗಾಗಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಂಘದಲ್ಲಿ ಸಕ್ರಿಯ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಶಿಕ್ಷಕರಿಗೆ ಸದಾಕಾಲ ನಗುಮುಖದಿಂದ ಅವರು ಎಲ್ಲ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಹಾಗೆಯೇ ಶಿಕ್ಷಕರಿಗೆ ನೆರವನ್ನು ಕೊಡ್ತಾ ಅವರಿಂದ ಆದಂತಹ ಸಹಾಯ ಸಹಕಾರವನ್ನು ಯಾವತ್ತೂ ಕೂಡ ಮಾಡ್ತಾ ಇರುವಂಥ ತುಂಬ ಚೆನ್ನಾಗಿ ಪಾಠ ಮಾಡುತ್ತಿದ್ದರು. ಪ್ರತಿಭಾ ಕಾರಂಜಿ ಪಂದ್ಯಾಟಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹ ನೀಡುತ್ತಿದ್ದರು. ನನಗೆ ಹಿಂದಿಯನ್ನು ಹೇಳಿಕೊಟ್ಟವರು, ನೃತ್ಯ ಕಲಿಸುವರು ಮತ್ತು ಆಟಗಳನ್ನು ಆಡಿಸುವರು. ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯಲ್ಲಿ ಇದ್ದರೆ ಚೆನ್ನಾಗಿತ್ತು, ಆದರೆ ನಿವೃತ್ತಿಯಾಗಲಿದ್ದಾರೆ. ಟೀಚರ್, ನಿಮ್ಮ ಜೀವನ ಚೆನ್ನಾಗಿರಲಿ, ದೇವರ ಒಳ್ಳೆಯ ಆರೋಗ್ಯ ನೀಡಲು ಎನ್ನುತ್ತಾ ನನ್ನ 2 ಅನಿಸಿಕೆಗಳನ್ನು ಮುಗಿಸುತ್ತೇನೆ. ವಂದನೆಗಳು. ನಮಸ್ತೆ. ಹೋಗ್ತಿದ್ದಾರೆ ಹಾಗೂ ನನ್ನ ಅನಿಸಿಕೆಗಳನ್ನು ಹೇಳಲು ಅವಕಾಶ ನೀಡಿದ ನಮ್ಮ ಶಾಲೆಯ ಗುರುಮಾತೆಯರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ನಮ್ಮ ಗೀತಾ ಟೀಚರ್ ಅವರು 2019 ಜೂನ್ ತಿಂಗಳಿನಲ್ಲಿ ನಮ್ಮ ಶಾಲೆಗೆ ಬಂದಿದ್ದರು. ನಂತರ ನಾನು 4ನೇ ತರಗತಿಯಲ್ಲಿ ಓದುವಾಗ ಗೀತಾ ಟೀಚರ್ ಅವರು ನಮಗೆ ಕನ್ನಡ, ಪರಿಸರ ವಿಷಯಗಳನ್ನು ತೆಗೆದುಕೊಂಡರು. ಕನ್ನಡ ಮತ್ತು ಪರಿಸರ ವಿಷಯಗಳನ್ನು ಕಲಿಸುವಾಗ ಟೀಚರ್ ಯಾವುದೇ ಪದ್ಯಗಳು ಬಂದಾಗ, ಪದ್ಯಗಳು ಹೇಳುವಾಗ ಅಭಿನಯದ ಮೂಲಕ ನಮಗೆ ನೆನಪಿರಲು ಹಲವಾರು ಸುಲಭವಾದ ವಿಧಾನಗಳನ್ನು ತಿಳಿಸುತ್ತಿದ್ದರು. ಟೀಚರ್ ನಮಗೆ 5ನೇ ತರಗತಿಯಲ್ಲಿ ಕೂಡ ಕನ್ನಡ ಮತ್ತು ಪರಿಸರ ವಿಷಯಗಳನ್ನು ತೆಗೆದುಕೊಂಡರು. ಈಗ 6ನೇ ತರಗತಿಯಲ್ಲಿ ಕನ್ನಡ, ಹಿಂದಿ, ದೈಹಿಕ ಶಿಕ್ಷಣ ವಿಷಯಗಳನ್ನು ತೆಗೆದುಕೊಂಡರು. ದೈಹಿಕ ಶಿಕ್ಷಣಗಳಲ್ಲಿ ನಾವು ಯಾವಾಗಲೂ
ಆಟಕ್ಕೆ ಯಾವಾಗಲೂ ಎಲ್ಲ ಶಿಕ್ಷಕರ ಹತ್ತಿರ ಹೇಳಿ ಪ್ರತಿ ವಾರದ ಗುರುವಾರ ನಮಗೆ ಸಂಜೆ ಆಟವಾಡಲು ಬಿಡುತ್ತಿದ್ದರು. ಹಾಗೂ ಶಿಕ್ಷಕರು ರಾಷ್ಟ್ರೀಯ ಹಬ್ಬಗಳಲ್ಲಿ ನಮ್ಮನ್ನೆಲ್ಲ ಓದುವಿಕೆಯಲ್ಲಿ ಪ್ರೋತ್ಸಾಹಿಸಲು ಪಟ್ಟಿ, ಪುಸ್ತಕ, ಪೆನ್ಸಿಲ್, ರಬ್ಬರ್ ಇತ್ಯಾದಿಗಳನ್ನು ನೀಡುತ್ತಿದ್ದರು. ಹಾಗೂ ಟೀಚರ್ ಅವರು ರಾಷ್ಟ್ರೀಯ ಹಬ್ಬಗಳಲ್ಲಿ ನೃತ್ಯಗಳಿಗೆ, ಹಾಡುಗಳಿಗೆ ತಯಾರಿಗಳನ್ನು ಮಾಡುತ್ತಿದ್ದರು. ಶಿಕ್ಷಕರು ಯಾವುದೇ ವಿದ್ಯಾರ್ಥಿ ತಪ್ಪು ಮಾಡಿದರೂ ಅದನ್ನು ಕ್ಷಮಿಸಿ ಮುಂದೆ ತಿದ್ದಿಕೊಳ್ಳಿ ಎಂದು ಮತ್ತು ಪ್ರೋತ್ಸಾಹಿಸಿದರು. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ.
ಅರಿವಿನ ಹಣತೆ ಸಾವಿರ. ಬರಿಯದೆಯಲ್ಲಿ ಹಚ್ಚಿ ನಿಂತಿರಿ ಅರಿವಿನ ಹಣತೆ ಸಾವಿರ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ವನದ ದೇವರು ನಿಂತ ನೆಲವನೇ ಸ್ವರ್ಗ ಮಾಡಿದ ನಂದನವನದ ದೇವರು. ನಿಮ್ಮಯ ತ್ಯಾಗ ಸೇವೆ ದೊಡ್ಡದು ಶಾಶ್ವತವು ನಿಮ್ಮಯ ಹೆಸರು. ನಿಮ್ಮಯ ತ್ಯಾಗ ಸೇವೆ ದೊಡ್ಡದು ಶಾಶ್ವತವು ನಿಮ್ಮಯ ಹೆಸರು. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಎಲ್ಲವ ನೀಡಿದ ಕಲ್ಪತರು. ಬಾರಿನ ಎತ್ತರ ಏರಿಸಿ ಶಿಷ್ಯರ ಎಲ್ಲವ ನೀಡಿದ ಕಲ್ಪತರು. ಎಲ್ಲಿಯೇ ನಾವು ಇದ್ದರೂ ಕೂಡ ನಿಮ್ಮಯ ಹೆಸರು ಹಚ್ಚಸಿರು. ಎಲ್ಲಿಯೇ ನಾವು ಇದ್ದರೂ ಕೂಡ ನಿಮ್ಮಯ ಹೆಸರು ಹಚ್ಚಸಿರು. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಒಳಗಡೆ ಬಿತ್ತಿದಿರಿ ಎಲ್ಲರೂ ಒಂದೇ ಅನ್ನುವ ಭಾವ ಎದೆಯ ಒಳಗಡೆ ಬಿತ್ತಿದಿರಿ. ಸವೆಯದ ಜ್ಞಾನದ ಬುತ್ತಿಯನ್ನು ಬಾಳಿನ ಯಾನಕ್ಕೆ ಕಟ್ಟಿಕೊಟ್ಟಿರಿ. ಸವೆಯದ ಜ್ಞಾನದ ಬುತ್ತಿಯನ್ನು ಬಾಳಿನ ಯಾನಕ್ಕೆ ಕಟ್ಟಿಕೊಟ್ಟಿರಿ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಅಕ್ಷರ ಕಲಿಸುವ ನಿಮಗೆಲ್ಲ ನಮ್ಮಯ ಹೆಮ್ಮೆಯ ಚಪ್ಪಾಳೆ. ಜ್ಞಾನದ ಜ್ಯೋತಿಯ ಬೆಳಗಿಸುವ ನಿಮಗಿದು ನಮ್ಮಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ದೇಶವ ಪ್ರೇಮವ ಹೆಚ್ಚಿಸುವ ಪೂಜಾ ಬಳಗಕ್ಕೆ ಚಪ್ಪಾಳೆ. ವಿದ್ಯೆಯ ಮೌಲ್ಯವ ಸಾರಿರುವ ಗುರುಗಳೇ ನಿಮಗಿದು ಚಪ್ಪಾಳೆ. ತಪ್ಪನು ತಿದ್ದುವ ಮನಗಳಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಆಡಲು ಹಾಡಲು ಕಲಿಸಿರುವ ಗುರುವಿಗೆ ಗೌರವ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ದಾರಿಯ ತೋರುವ ದಾಸರಿಗೆ ನಮ್ಮಯ ನಲುವಿನ
ಒಲವಿನ ಚಪ್ಪಾಳೆ, ಬಾಳನು ಬೆಳಗುವ ಪೂಜರಿಗೆ ಪ್ರೀತಿಯ ಒಲವಿನ ಚಪ್ಪಾಳೆ, ಗೆಲ್ಲುವ ಛಲವನ್ನು ಬೆಳೆಸಿರುವ ಶಿಕ್ಷಕ ಬಳಗಕ್ಕೆ ಚಪ್ಪಾಳೆ, ತಿದ್ದಿ ತೀಡುತ್ತಾ ಬೋಧಿಸುವ ಜ್ಞಾನದಾತರಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಪ್ರಾರ್ಥನೆ ವಚನವ ಹಾಡಿಸುವ ಗೌರವ ವೃಂದಕ್ಕೆ ಚಪ್ಪಾಳೆ, ವಿದ್ಯಾಲೋಕದ ಚಿಂತಕರೇ ನಿಮಗಿದು ನಲ್ಮೆಯ ಚಪ್ಪಾಳೆ. ಶಿಕ್ಷಣ ಕ್ಷೇತ್ರದ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ಬಾಳಿಗೆ ಸ್ಫೂರ್ತಿಯೇ ಆಗಿರುವ ನಿಮಗೆಲ್ಲರಿಗೂ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಅಭಿನಂದನೆಗಳು, ತುಂಬ ಹೃದಯದ ಅಭಿನಂದನೆಗಳು. ಸಂಘದೊಂದಿಗೆ ತಮ್ಮ ಹಿಂದಿನ ಒಂದು ನೆನಪುಗಳನ್ನು ಮೆಲುಕು ಹಾಕ್ತಾ ಸದಾ ಅವರಿಗೆ ನಾವು ನೆರವಾಗಿರ್ತೇವೆ ಎನ್ನುವಂತಹ ಒಂದು ಇದರೊಂದಿಗೆ ತಮ್ಮ ಕೈಯಿಂದಾದಂತಹ ಒಂದು ಗೌರವಧನವನ್ನು ಈ ಮೂಲಕವಾಗಿ ಗೀತಾ ಮೇಡಮ್ ಅವರು ಸಂಘದ ಅಧ್ಯಕ್ಷರಿಗೆ ಮತ್ತು ಗೌರವಾಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ಈ ಮೂಲಕ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸಂಘದ ಬಗ್ಗೆ, ಸಂಘಟನೆ ಬಗ್ಗೆ ಅತ್ಯಂತ ಅಭಿಮಾನಪೂರ್ವಕ ಮಾತುಗಳನ್ನು ಆಡಿ ಸಂಘದ ಕಲಾಪಗಳಿಗೆ ನೆರವಾಗಲಿ ಅಂಥೇಳಿ ಅವರು ನಮಗೆ ಕಿರು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಸಂಘಟನೆ ಪರವಾಗಿ, ನಮ್ಮೆಲ್ಲ ಶಿಕ್ಷಕರ ಪರವಾಗಿ, ನಮ್ಮ ಪ್ರೀತಿಯ ಗೀತಾ ಮೇಡಮ್ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ಸರ್. ವಂದನೆಯೇ ಅಭಿನಂದನೆಯೇ ಗುರಿಯನ್ನು ತೋರಿದ ಗುರುಗಳಿಗೆ, ವಂದನೆಯೇ ಅಭಿನಂದನೆಯೇ ಮರೆತರು ಮರೆಯದ ಈಗಳಿಗೆ, ನಮ್ಮಯ ಕಣ್ಣಲ್ಲಿ ನಾಳೆಯ ಸುಂದರ ಭಾರತವನ್ನೇ ಕಂಡವರು, ಕಲಿಸುತ್ತ ಕನ್ನಡ ಕಸ್ತೂರಿಯನು ಪ್ರತಿಫಲ ಬಯಸದೆ ಹೊರಟವರು, ಮರೆಯಲು ಸಾಧ್ಯವೇ ನಿಮ್ಮ ಹೆಸರು. ವಂದನೆಯೇ ಅಭಿನಂದನೆಯೇ, ವಂದನೆಯೇ ಅಭಿನಂದನೆಯೇ ಗುರಿಯನ್ನು ತೋರಿದ ಗುರುಗಳಿಗೆ.